ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಗೋಯಿಂಗ್ ಆನ್. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRFನಿಂದ 44 ಜನ ಮತ್ತು NDRFನಿಂದ 24 ಜನ ಮತ್ತು ಇವತ್ತು ಮಿಲ್ಟ್ರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲ್ಟ್ರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದ್ದಂಥದ್ದು, ಇನ್ನೊಂದು ಗ್ಯಾಸ್ ಇದ್ದಂಥದ್ದು, ಇನ್ನೊಂದು ವೆಹಿಕಲ್ ಖಾಲಿ ಆದ ಈ ಥರ 3 ವಾಹನಗಳಿದ್ದಾವೆ. ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿನಲ್ಲಿ 5 ಜನ ಪಾಪ ಒಂದೇ ಕುಟುಂಬದವರು 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಟೀ ಅಂಗಡಿ ಇಟ್ಕೊಂಡು ಅವ್ರ ಮೇಲೂ ಕೂಡ ಆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣೆಲ್ಲ ಕುಸಿದು ಬಿದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲೇ 5 ಜನ ಅಲ್ಲದೆ ಇನ್ನೂ 5 ಜನ, ಇದರಲ್ಲಿ 2 ಬಾಡಿ ರಿಕವರ್ ಆಗಿದ್ದಾವೆ. ಇನ್ನೂ 3 ಜನ ನಡೀತಾ ಇದೆ. ನಾನು ಜಿಲ್ಲಾ ಆಡಳಿತದವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ, ಮತ್ತು ಜಿಲ್ಲಾ ಮಂತ್ರಿಗೆ ಸತೀಶ್ ಶೈಲ್, ನಿಮ್ಮ ಈ ಭಾಗದ ಶಾಸಕರು, ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ. ಈ ಮಳೆಯಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್, ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಶೈಲ್ ಅವತ್ತೇ ಕಳಿಸಿದ್ದೆ. ನಮ್ಮ ಮಂಕಳ ವೈದ್ಯ ಅವ್ರನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ನ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾ ಆಡಳಿತನೂ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಕ್ರಮಗಳನ್ನು ಕೂಡ ತಗೋತಾ ಇದ್ದಾರೆ. ಜೊತೆಗೆ ನಾನು ಮಂಕಳ ವೈದ್ಯ ಅವರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ, ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ, ಅವರಿಗೆ 5,000 ರೂಪಾಯಿ, 5 ಲಕ್ಷ ಪರಿಹಾರ, 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಾಗಿದೆ. ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದರೆ, ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋತಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ, ಆ ಬಾಡಿ ರಿಕವರ್ ಆಗಿದ್ದರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದು ಹುಡುಕಿ ನೇವಿಯವರಿಗೆ, ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಆರ್ಮಿಯವರಿಗೆ, ನೇವಿಯವರಿಗೆ ಮತ್ತು NDRFನವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಮಾಡಬೇಕು. ನದಿನಲ್ಲೂ ಕೂಡ ಏನಾದ್ರು ಒಂದು ವೇಳೆ ವಾಹನ ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ.